ಈ 1.5 ವರ್ಷದಿಂದ ಮುಚ್ಚಿದ್ರು. ಟ್ಯಾಕ್ಸ್ ಫುಲ್ ನಮ್ಮ ಹತ್ರ ಕಲೆಕ್ಟ್ ಮಾಡಿದ್ರು. ಎಕ್ಸೈಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರು ಆಯಿತಾ. ಮಿಕ್ಕಿದ್ದು BBMP ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರು. ವಾಟರ್ ಎಲ್ಲರೂ ಕಲೆಕ್ಟ್ ಮಾಡಿದ್ರು ಫುಲ್. ಅವ್ರೇನು ಯಾರೂ ಡಿಸ್ಕೌಂಟ್ ಕೊಡಲಿಲ್ವಲ್ಲ ನಮಗೆ. ಸೊ ವಿ ಹ್ಯಾಡ್ ಟು ಲಿಟಲ್ ಕೊಟ್ಟು ಉಳಿಸ್ಕೊತ ಬಂದ್ವಿ. GSTನೂ ಅಲ್ಲಿವರೆಗೂ ಕಟ್ಟಿದ್ದು ಮುಂದಕ್ಕೆ ಕಟ್ಟೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಸಂಬಳಗಳು ಅದು ಇದು. ಆಮೇಲೆ ಕರೋನಾ ಆದಮೇಲೆ ಇಟ್ ಟುಕ್ ಆಲ್ಮೋಸ್ಟ್ 1 year ಸೆಟಲ್ ಡೌನ್. ಜನ ಬರ್ತಿರಲಿಲ್ಲ, ನಿಮಗೆ ಗೊತ್ತಿದೆ. ಇನ್ನೂ ಕರೋನಾ ಹೋರಾಡ್ತಿದೆ, ಗಾಳೀಲಿ ಎಲ್ಲ ಅಂಟ್ಕೊಂಡ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಗುಂಪು ಸೇರ್ತಿರಲಿಲ್ಲ, ಕ್ಲಬ್ಗೂ ಬರ್ತಿರಲಿಲ್ಲ ಯಾರು. ಸೊ ದಿಸ್ 2.5 years ನಮಗೇನಾಗ್ಬಿಡ್ತು, ತುಂಬ ಡೌನ್ಫಾಲ್ ಆಗೋಯ್ತು. ಬಟ್ ವಿ ವಿಲ್ ಸೆಟ್ ಇಟ್ ರೈಟ್, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಸೊ ಈಗ ಕೇರ್ ಟೇಕರ್ ನಾನು ಪ್ಲಸ್ ಪ್ರೆಸಿಡೆಂಟ್ ಇಬ್ಬರದೇ. ಈಗ ಡಿಸಾಲ್ವ್ ಆಗಿ ಹಂಗಾಮಿ ಆದಮೇಲೆ ನಾವಿಬ್ಬರು ಡೇ ಟು ಡೇ ಅಫೇರ್ಸ್ ನೋಡ್ಕೋಬೇಕು. ಅದನ್ನು ಬಿಟ್ಟು ಅವ್ನು ಬೇರೆ ಕಮಿಟಿ ಮಾಡ್ಕೊಂಡು ಬೇರೆಯವ್ರನ್ನ ಹಾಕೊಂಡು ಇದು ಮಾಡ್ತೀನಿ ಅಂದರೆ ಹೆಂಗೆ ಸಾಧ್ಯ? ಕೆಳಗೆ ಹೋಗಿ ನೋಡಿ, ಆಫೀಸ್ ರೂಮ್ ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಏನು ಅಥಾರಿಟಿ ಇದೆ ಅವ್ರಿಗೆ? ಮಾಡ್ಕೊಂಡಿದ್ದಾರೆ. ಆಮೇಲೆ 6,70,000 ರೂಪಾಯಿ ನಾನು ನನ್ನ ತಿಜೋರಿಟ್ಟಿದ್ದು, ನಾವು ಇಟ್ಟಿದ್ದ ದುಡ್ಡನ್ನ ನಾನು ತೊಗೊಂಡಿದ್ದೀನಿ. ನಿಜ. ಕಳ್ತನ ಅನ್ನೋ ವರ್ಡ್ ಯೂಸ್ ಮಾಡಿದ್ರೆ ಐ ಕ್ಯಾನ್ ಗೋ ಫಾರ್ ಎ ಡಿಫಮೇಷನ್ ಕೇಸ್. ನನಗೆ 6.5 ಲಕ್ಷ ಕಳ್ತನ ಮಾಡೋ ಪರಿಸ್ಥಿತಿ ಅಲ್ಲ ನಾನು. ದೇವ್ರು ಚೆನ್ನಾಗಿಟ್ಟಿದ್ದಾನೆ. ನಾನು ದೇವರಂತಿದ್ದರೆ ದೇವರನ್ನು ಚೆನ್ನಾಗಿಟ್ಟಿದ್ದಾನೆ. ಆ್ಯಂಡ್ 6.5 ಲಕ್ಷ ರೂಪಾಯಿ ಇಟ್ಸ್ ನಾಟ್ ಎ ಬಿಗ್ ಅಮೌಂಟ್. ಏನೋ 6.5 ಕೋಟಿ ಹೊಡೆದ್ಬಿಟ್ಟು ಎಸ್ ಓಕೆ ದೊಡ್ಡ ಇದಾಗ್ಬಿಡೋದು. 6.5 ಲಕ್ಷನ ಬಿಗಿನಿಂಗ್ ಒಂದು ಕಲ್ಲಿಂದ ಈ ಕ್ಲಬ್ಬನ್ನು ಕಟ್ಟಿ ಇಟ್ಸ್ ಮೈ ಬೇಬಿ. ಇದನ್ನು ಸಾಯಿಸ್ತೀನಿ ಅಥವಾ ಅದು ಇಲ್ಲಿಂದ 6.5 ಲಕ್ಷ ತೊಗೊಂಡೋಗ್ತೀನಿ. 60 ಲಕ್ಷ ಮನೆ ಕೊಟ್ಟಿಲ್ವ ನಾನು? ಏನ್ರಿ ಮಾತಾಡ್ತಾರೆ? ಲಿಂಗದೇವರು ವಿಷಯಕ್ಕೆ ಬರೋಣ. ಲಿಂಗದೇವರು 2017-18 ಕೇಸ್ ಹಾಕಿದ್ದು. 16 2016 ಲಿಂಗದೇವರು, ಸುಬ್ರಹ್ಮಣ್ಯ ರಾಜು, ಅಲ್ಕಾನಂದ ಮತ್ತು SV ಶಿವಕುಮಾರ್ ಈ 4 ಜನ ಏನು ಮಾಡಿದ್ರು, ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಕ್ರಿಮಿನಲ್ ಕೇಸ್ ನನ್ನ ಮೇಲೆ ಹಾಕಿದ್ರು ಹೈಕೋರ್ಟಲ್ಲಿ. ನನ್ನ ಮೇಲೆ, ಕ್ಲಬ್ ಮೇಲೆ, ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನ ಪಾರ್ಟಿ ಮಾಡಿದ್ರು, ಸೊಸೈಟೀಸ್ ಆ್ಯಕ್ಟ್ನ ಪಾರ್ಟಿ ಮಾಡಿದ್ರು. ಹೈಕೋರ್ಟ್ ಜಡ್ಜು ಎಲ್ಲ ಸ್ಕ್ರೂಟಿನೈಸ್ ಮಾಡಿ ಎಲ್ಲರ ಹತ್ರ ತರಿಸ್ತಾರಲ್ಲ ಡಾಕ್ಯುಮೆಂಟ್ಸ್, ಸ್ಕ್ರೂಟಿನೈಸ್ ಮಾಡಿದ್ಮೇಲೆ ಇಲ್ಲ ಇಲ್ಲೇನೂ ಆಗ್ತಾ ಇಲ್ಲ ಅಂತ ಡಿಸ್ಮಿಸ್ ಆಯಿತು ಕೇಸು. ಅವ್ರು ಹೇಳೋದು ನಾವೇ ವಾಪಸ್ ತೊಗೊಂಡಿದ್ದಂತೆ. ಎನಿವೆ, ಅವನು ಲಿಂಗದೇವ್ರ ಮೊನ್ನೆ ಹೇಳ್ತಾ ಇದ್ದದ್ದು ಸಂಜಯ್ಸಿಗೆ, ಇಲ್ಲ ಕರೋನಾ ಟೈಮಲ್ಲಿ ನಾವು ಕೋರ್ಟ್ಗಳಿಗೆ ಹೋಗೋಕ್ಕಾಗಿಲ್ಲ, ಅದಕ್ಕೆ ಹಾಕಿದ ಕೇಸನ್ನ ವಾಪಸ್ ತೊಗೊಂಡೆ ಅಂತ. ಇದೇನಾದ್ರು ಒಂದು ಜಸ್ಟಿಫಿಕೇಷನ್? ಓಕೆ, ಎನಿವೆ ವಾಪಸ್ಸೇ ತೊಗೊಂಡ್ರು. ಒಂದು ಸಂಸ್ಥೆ ಮೇಲೆ, ಒಂದು ಕ್ಲಬ್ ಮೇಲೆ ಯಾರಾದರೂ ಮೆಂಬರ್ಸ್ ಕೋರ್ಟ್ಗೆ ಹೋದರೆ, ಅವ್ರಿಗೆ ಇದ್ರ ಮೇಲೆ ಒಂದು ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೆ ಕೋರ್ಟ್ಗೆ ಹೋದರೆ, ಅವ್ರು ಸೋತರೆ ಯಾವುದೇ ಕ್ಲಬ್, ನಮ್ಮ ಕ್ಲಬ್ ಅಲ್ಲ, ಬೈಲಾ ಪ್ರಕಾರ ಅವ್ರನ್ನ ಟರ್ಮಿನೇಟ್ ಮಾಡಿಬಿಡುತ್ತೆ. ದೇ ವಿಲ್ ನಾಟ್ ಕೀಪ್ ದೇರ್ ಮೆಂಬರ್ಶಿಪ್. ಹೀಗಾಗಿ 4 ಜನನ ಟರ್ಮಿನೇಟ್ ಮಾಡಿದ್ವಿ. ಅದು 2019 AGM ಅಲ್ಲಿ ಆಗಿದೆ. All the members agreed that they have to be terminated. And I have the record of AGM meetings. AGM minutes ಅಲ್ಲಿ ಯಾವುದಾದ್ರೂ ರೆಕಾರ್ಡ್ ಆದರೆ ಇಟ್ ಈಸ್ ಈಕ್ವಲೆಂಟ್ ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಈವನ್ ಸುಪ್ರೀಂ ಕೋರ್ಟ್ ಕೆನಾಟ್ ಕ್ವಶನ್ ಸೊಸೈಟೀಸ್ ಆ್ಯಕ್ಟ್ AGM ಅಲ್ಲಿ ಆಗಿರೋದು. ಯಾಕಂದರೆ ಇಟ್ ಈಸ್ ಎಲ್ಲ ಮೆಂಬರ್ಸ್ ಕ್ರೋಢೀಕರಿಸಿ ಹೇಳಿರೋ ಅಂತ ಒಂದು ಒಪಿನಿಯನ್. 4 ಜನ ಅವ್ರನ್ನ ತೆಗೆದಾಕಿದೆ 2019 ಜೂನ್ಗೆ ಎಷ್ಟೊತ್ತಿಗೆ. ಅವನು ಬಂದು ಹೆಂಗೆ ಮಾತಾಡ್ತಾನೆ? ಈಸ್ ನೋ ವೇ ಕನೆಕ್ಟೆಡ್ ದ ಕ್ಲಬ್. ಲಿಂಗದೇವರ್ ಇಸ್ ನೋ ವೇ ಕನೆಕ್ಟೆಡ್. ಈ ಡಸಂಟ್ ಹ್ಯಾವ್ ಎ ಮೆಂಬರ್ಶಿಪ್ ನಂಬರ್. ಇಟ್ ಈಸ್ ಕ್ಯಾನ್ಸಲ್ಡ್ ಇನ್ 2019 ಆ್ಯಂಡ್ ಈಸ್ ಟಾಕಿಂಗ್. ನೀವು ಕೇಳಬೇಕಾಯ್ತು, ನೀವು ಕ್ಲಬ್ಗೆ ಹೆಂಗೆ ಮೆಂಬರಾ ನೀವು ಅಂತ. ಆ್ಯಂಡ್ ಯಾರೋ ಒಬ್ರು ಕೇಳಿದ್ರು ನಿಮ್ಮಲ್ಲಿ ಅಲ್ಲಿ ಆಗಬೇಕಾದ್ರೆ, ನಾನು ನೋಡಿದೆ, ನೀವು ನಾನು ಫೌಂಡರ್ ಮೆಂಬರ್. ಫೌಂಡರ್ ಮೆಂಬರಾ? ವೇರ್ ವಾಸ್ ಇ ದೇರ್? 13 ಶುರು ಆಗಿದ್ದು ಕ್ಲಬ್ಬು, 15, 16, 17 ಮೆಂಬರ್ಶಿಪ್ ತೊಗೊಂಡಿದ್ದಾರೆ ಅವರು. ನಮ್ಮ ಜೊತೆ ಫೌಂಡರ್ ಮೆಂಬರ್ ಅಂದರೆ ಜೊತೆಲಿ ಬಿಗಿನಿಂಗ್ ಹುಟ್ಟಾಕ್ದವರು ಫೌಂಡರ್ ಮೆಂಬರ್ಸು. ಆವಾಗ ಸುಧಾ ನರಸಿಂಹರಾಜು ಇದ್ದರು, ಶ್ರೀದೇವಿ ಇದ್ದರು, ನಾನು, ಅನಂತವೇಲು, ಪಾಪ ಲಂಬು ನಾಗೇಶ್ ಅಂತ ತಿರೋದ್ರು ಆರ್ಟಿಸ್ಟು, B ಸುರೇಶ, ಇವರೆಲ್ಲ ಇದ್ದವರು. ಇವರೇ ಫೌಂಡರ್ ಮೆಂಬರ್ಸು. ಪಂಡಿತ್ ಇರಬೇಕು ಮೋಸ್ಟ್ಲಿ, ರಮೇಶ್ ಪಂಡಿತ್. ಇವ್ರು ನಾನು ಫೌಂಡರ್ ಮೆಂಬರ್ ಅಂತ ಸುಳ್ಳು ಹೇಳ್ತಾರಲ್ರಿ ಕ್ಯಾಮ್ರಾ ನಿಮ್ಮ ಮೀಡಿಯಾ ಮುಂದೆ. ಎಲ್ರಿ ಫೌಂಡರ್ ಮೆಂಬರು? ಅದಕ್ಕೊಂದು ಜೋಕಾಗಿ ನಮ್ಮ ಫ್ರೆಂಡ್ ಬೆಳಗ್ಗೆ ಹೇಳ್ತಿದ್ದೆ, ಫೌಂಡರ್ ಮೆಂಬರ್ ಅಲ್ಲ, ಫೌಂಡ್ ಹರ್ ಮೆಂಬರ್. ಅಂದರೆ ಒಬ್ಬ ಗಂಡಸಲ್ಲಿ ಹೆಂಗಸನ್ನ ಕಂಡಿದ್ದಾನೆ ಅವನು. ಪಾಪ ನ್ಯಾಷನಲ್ ಅವಾರ್ಡ್ ವಿನ್ನರು. ಅದಕ್ಕೆ ನಾನು ನಮಸ್ಕಾರ. He must have founder in a man, not founder. He is not a founder member, and whatever is spoken is null and void because no non-member can speak against the club.
ನೋ ನಾನ್ ಮೆಂಬರ್, ದಟ್ ಇಸ್